ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ಅರಸೀಕೆರೆ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕನಕದಾಸರ 538ನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಪಾಟೀಲ್ ಆಗ್ರೋ ಏಜೆನ್ಸಿ ಮಾಲೀಕ ಪ್ರಶಾಂತ್ ಪಾಟೀಲ್ ಪೂಜೆ ನೆರವೇರಿಸಿ ಮಾತನಾಡಿ, ಕನಕದಾಸರು ಮಾಡಿದ ರೀತಿ, ನೀತಿ, ತತ್ವ ಸಿದ್ಧಾಂತಗಳನ್ನು ಯಾರೂ ಅಳವಡಿಸಿಕೊಳ್ಳುತ್ತಿಲ್ಲ. ಕನಕದಾಸರು ಕುಲವೆಂದು ಯಾಕೆ ಬಡೆದಾಡುತ್ತೀರಿ? ಇವತ್ತಿನ ದಿನಮಾನಗಳಲ್ಲಿ ಜಾತಿ ದೊಡ್ಡ ಆಲದಮರವಾಗಿ ಬೆಳೆಯುತ್ತಿದೆ. ಜಯಂತಿಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ. ಜಾತಿ ಸಮಸ್ಯೆ ಹೋಗಲಾಡಿಸಿದರೆ ಮಾತ್ರ ದೇಶ ಪ್ರಗತಿಯಲ್ಲಿರಲು ಸಾಧ್ಯ. ಕನಕದಾಸರು 538 ವರ್ಷಗಳ ಹಿಂದೆ ಜಾತಿ ವಿರುದ್ಧ ಹೋರಾಡಿದ ಮಹಾನ್ ಭಕ್ತ ಕವಿ. ದಾಸರಲ್ಲಿ ಶ್ರೇಷ್ಠವಾದ ದಾಸ ಕನಕದಾಸರು. ಇವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಪ್ರತಿಯೊಬ್ಬರೂ ಕನಕದಾಸರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಒಂದೇ, ಎಲ್ಲರೂ ಒಂದಾಗಿ ಬಾಳೋಣ ಎಂದು ಹೇಳಿದರು. ಮುಖಂಡ ಸಲಾಂ ಸಾಹೇಬ್ ಮಾತನಾಡಿ, ಕುಲವೆಂದು ಯಾಕೆ ಬಡೆದಾಡುವಿರಿ? ಕುಲದ ನೆಲವನ್ನು ಬಲ್ಲಿರ ಮಾನವರೇ ಎಂದು ಕನಕದಾಸರು 538 ವರ್ಷಗಳ ಹಿಂದೆನೇ ಹೇಳಿದ್ದಾರೆ. ಶಾಶ್ವತವಾಗಿರುವ ಆಕಾಶ ಮತ್ತು ಭೂಮಿಗೆ ಯಾವುದೇ ಜಾತಿಯಿಲ್ಲ. 2 ದಿನಗಳಿದ್ದು ಹೋಗುವ ನಮಗೆ ಯಾಕೆ ಜಾತಿ ಬೇಕು? ನಾವೆಲ್ಲ ಜಾತಿಯವರು ಒಂದೇ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಬೇಡ. ಕನಕದಾಸರು ಹಾಲುಮತದಲ್ಲಿ ಜನಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಜಯಂತಿಯಲ್ಲಿ ಎಲ್ಲಾ ಸಮಾಜದವರು ಸೇರಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕನಕದಾಸ ಜಯಂತಿ ಪ್ರಯುಕ್ತ ಪಾಯಸ, ಅನ್ನ, ಸಾಂಬಾರ್ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಮಯದಲ್ಲಿ ಪ್ರಶಾಂತ್ ಪಾಟೀಲ್ ರವರ ಪುತ್ರ ವೈಶಾಖ್ನು ಕನಕದಾಸರಂತೆ ವೇಷಭೂಷಣ ಧರಿಸಿರುವುದು ವಿಶೇಷವಾಗಿತ್ತು. ಇವನು ಎಲ್ಲಾ ಜಯಂತಿಗಳಲ್ಲಿ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟ ವೇಷಭೂಷಣ ಧರಿಸುತ್ತಾನೆ. ಅದು ತುಂಬಾ ವಿಶೇಷವಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಎಲ್ಲಾ ಸಮಾಜದ ಮುಖಂಡರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿ. ಕೆಂಚಮ್ಮ, ಮುಖಂಡರಾದ ಪ್ರಶಾಂತ್ ಪಾಟೀಲ್, ಸಲಾಂ ಸಾಹೇಬ್, ಪೂಜಾರ್ ಮರಿಯಪ್ಪ, ಕೆ. ಮಹಾಂತೇಶ್, ಅಡ್ಡಿ ಚನ್ನವೀರಪ್ಪ, ಅದಾಮ್ ಸಾಹೇಬ್, ಎಸ್ಡಿಎಂಸಿ ಅಧ್ಯಕ್ಷ ಖಾಜಾ ಹುಸೇನ್ ಸಾಹೇಬ್, ಕೆ. ರಂಗಪ್ಪ, ನಾಗರಾಜ್, ಅಬ್ದುಲ್ ಸಾಹೇಬ್, ಮೂಗಪ್ಪ, ನಾಗರಾಜ್, ದಾನಪ್ಲ ಅಜ್ಜಪ್ಪ, ರಫೀಕ್ ಸಾಹೇಬ್, ಪಿಡಿಒ ಮಾರುತಿ, ಕಾರ್ಯದರ್ಶಿ ಶಿವಲೀಲಾ, ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಇರ್ತಕ್ಕಂಥ ಯಾವುದೇ ಸಂತರು ಕೂಡ, ಸಂತ ಶ್ರೇಷ್ಠರೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ನಾವೆಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಒಟ್ಟಾಗಿರೋಣ ಅಂತಕ್ಕಂಥದ್ದು. ಎಲ್ಲಾ ಧರ್ಮಕ್ಕಿಂತ ಮಾನವ ಧರ್ಮ ದೊಡ್ಡದು, ಅದಕ್ಕೆ ಯಾರು ಕೂಡ ಹಾನಿ ಮಾಡ್ಕೋಬೇಡಿ ಅಂತ. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಅಳವಡಿಸ್ಕೊಳ್ಳೋಣ. ಜಯಂತಿಗಳು ಬರ್ತಾವಲ್ಲ, ಅವು ನಮ್ಮಲ್ಲಿ ಮರೆಯಾಗಿರ್ತಕ್ಕಂಥ ಕೆಲವು ಮೌಲ್ಯಗಳನ್ನ ಮತ್ತೆ ಹೇಳಲಿಕ್ಕೆ ಬರ್ತವೆ. ಯಾವುದೋ ಒಂದು ಮೌಲ್ಯವನ್ನ ಮರೆತಿರ್ತಕ್ಕಂತಹ ಸಂದರ್ಭದಲ್ಲಿ, ಕನಕದಾಸರ ಒಂದು ಮೂರ್ತಿಯನ್ನು ನೋಡಿರ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಆ ಮೌಲ್ಯವನ್ನ ಮತ್ತೆ ನೆನಪು ಮಾಡ್ಕೊಳ್ತೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳಿಗೆ ಒಳಗಾಗದೆ, ಸಂತ ಶ್ರೇಷ್ಠರ ಒಂದು ಅವರ ವಿಶೇಷವಾಗಿ ಯಾರು ಕನಕದಾಸರು ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಪ್ರಾರ್ಥಿಸುವ ಕೈಗಳಿಗಿಂತ ದುಡಿಯುವ ಕೈಗಳು ಮೇಲು ಅಂತ. ಹಾಗಾಗಿ ಶ್ರಮ ಸಂಸ್ಕೃತಿಯನ್ನ ಹಾಗಾಗಿ ಎಲ್ರಿಗೂ ಕೂಡ ಇವತ್ತಿನ ದಿವಸ ನಾನು ಹೊಸದಾಗಿ ಬಂದಿದ್ದೇನೆ, ನನಗೆ ಎಲ್ಲರೂ ಪರಿಚಯ ಇಲ್ಲ. ಎಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕರಿಸ್ತಾ ಕರೆದು ನನ್ನ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗುರುವರಿಗೆ ಹಾಗೂ ಹಿರಿಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾರೆ. ಕುಲವೆಂದು ಒಡೆದಾಡಲಿರುವ ಕುಲದ ನೆಲವನ್ನು ಬಲ್ಲಿರ ಮಾನವರೇ ಅಂತೇಳಿ ಕನಕದಾಸರು 538 ವರ್ಷಗಳ ಹಿಂದೆನೆ ಹೇಳಿದ್ದಾರೆ. ಈಗ ನೆಲದ ಜಾತಿ ಐತೆ, ಯಾವ ಜಾತಿ ಐತಿ? ನೆಲ ಆಕಾಶ ಯಾವ ಜಾತಿ? ನೆಲ ಆಕಾಶಕ್ಕೆ ಜಾತಿ ಇಲ್ಲ. ನಾವು 1000 ವರ್ಷ ಬದುಕರೂ ಇಲ್ಲ ಇಲ್ಲಿ. ಆ ನೆಲ ನಮ್ಮನ್ನೆಲ್ಲರನ್ನು ಆ ನೆಲದಲ್ಲಿ ನಾವೆಲ್ಲರೂ ಆ ಮಣ್ಣಿನಿಂದ ಬಂದವಿ, ಮತ್ತಿ ಮಣ್ಣಾಗಿ ಆ ನೆಲ ಮತ್ತಿ ನಮ್ಮನ್ನ ಒಳಗ್ ತಗಂತೈತಿ. ಈ ಭೂಮಿ ತಾಯಿ, ಆ ಭೂಮಿ ತಾಯಿಗೆ ಜಾತಿ ಇಲ್ಲ. ನಾವೆಲ್ಲರೂ ಒಂದು, ನಾವು ಮುಸ್ಲಿಮ್ಸು, ನಾವು ಕುರುಬರು, ನಾವು ನಾಯಕರು, ನಾವು ಲಿಂಗಾಯತರು ಅಂತೇಳಿ ನಾವು ಮಾಡ್ಕೊಂಡಿರ್ತಕ್ಕಂಥ ಪಂಗಡ ಅಂದ್ರೆ ನಾವು ಮಾಡಿಲ್ಲ. ನಮಗಿಂದ 500, 1000, 2000 ವರ್ಷಗಳ ಹಿಂದೆನೆ ಇದು ಜಾತಿ ಹುಟ್ಕೊಂತ ಬಂದಿದೆ. ಆ ಸಮಾಜದಾಗ ಹುಟ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ಅಂತ ಸಮಾಜದಾಗ, ಹಾಲು ಮತ ಸಮಾಜದಾಗ ಇವತ್ತು ಕನಕದಾಸರು ಜನಿಸಿದ್ದಾರೆ.
ಕನಕದಾಸರು ಹಾಲು ಮತದ ಇದ್ರಾಗ ಜನಿಸಿರೋದ್ರಿಂದ ಅವ್ರ ನೆನಪಿಗೋಸ್ಕರ ಇಂಥ ಜಯಂತಿಗಳು ಅದನ್ನ ಮರಿಬಾರ್ದು. ಆ ಸಮಾಜಕ್ಕೆ ಕನಕದಾಸರು ಏನ್ ಕೊಡುಗೆ ಕೊಟ್ರು ಆ ಕೊಡುಗೆಗಳು ನಮ್ಮ ಪೀಳಿಗೆ ನಾವು ಮತ್ತು ನಮ್ಮ ಮಕ್ಕಳ ಪೀಳಿಗೆಗಳು ಮುಂದೆ ಅದನ್ನ ನೆನಪಿಸ್ಕೊಳ್ಳಿಕ್ಕೋಸ್ಕರನ ಇಂಥ ಕನಕ ಜಯಂತಿ, ವಾಲ್ಮೀಕಿ ಜಯಂತಿಗಳೆಲ್ಲ ಆಚರಿಸ್ತೀವಿ. ಇವತ್ತು ಅವರು ಜಯಂತಿ ನಾವು ಆಚರಿಸ್ಬೇಕಂದಾಗ ಎಲ್ಲ ಎಷ್ಟು ಖುಷಿಯಿಂದ ಈಗ ನೋಡ್ರಿ, ಈಗ ಎಲ್ಲರೂ ನಾವೆಲ್ಲ ಜಾತಿಯರು ಅದೇವಿ, ಪ್ರತಿಯೊಬ್ರು ಜಾತಿಯರು ಅದೇವಿ. ಯಾವ ಜಾತಿಗೂ ನಮ್ಮೂರಾಗ ಸೀಮಿತ ಆಗಿಲ್ಲ. ನಾವೆಲ್ಲರೂ ಮನುಷ್ಯರಾಗಿ ಬಾಳ್ಬೇಕು ಅನ್ನೋದೇ ಒಂದು ಉದ್ದೇಶ. ಆಮೇಲೆ ಇಲ್ಲಿ ನಾವು ಸಣ್ಣ